ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗೋಣ. ಇಲ್ಲಿ ಸಾಮಾಜಿಕ ಸಾಮರಸ್ಯ ಕದಡುವಂತಹ ಭಯಾನಕ ಕೃತ್ಯಗಳು ನಡೀತಾ ಇದ್ದಾವೆ. ಏನಾಯ್ತು ಇಲ್ಲಿ ಅಂತಂತಂದ್ರೆ, ಮುಸ್ಲಿಂ ಹೆಡ್ ಮಾಸ್ಟರ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು, ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ವಿಷವಾಗ್ಬಿಡ್ತಾರೆ. ಎಂತ ಕಾಲ ಬಂತು. ಇದಾಗಿದ್ದು ಎಲ್ಲಿ ಗೊತ್ತಾ? ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಹೂಲಿಕಟ್ಟಿ ಗ್ರಾಮದಲ್ಲಾಗಿರೋದು. ಪಾಪ ಏನೂ ಅರಿಯದ ಮಕ್ಕಳನ್ನ ಸಾಯಿಸೋದಕ್ಕೆ ಹೊರಟಿದ್ದಾರೆ ಈ ಪಾಪಿಗಳು. ನೀರಲ್ಲಿ ವಿಷ ಹಾಕಿ 41 ಮಕ್ಕಳ ಹತ್ಯೆಗೆ ಟ್ರೈ ಮಾಡಿದ್ದಾರೆ. ಕೃಷ್ಣ ಮಾದರ್, ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್ ಅರೆಸ್ಟ್ ಆಗಿರೋದು. ಇವರೆಲ್ಲರೂ ಸ್ಥಳೀಯ ಹಿಂದೂ ಸಂಘಟನೆಗಳ ಮುಖಂಡರಾಗಿದ್ದರು. ಜುಲೈ 14ನೇ ತಾರೀಕು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಾಗಿರುವಂಥ ಘಟನೆ ನೋಡಿ. ಯಾವ ಕಾರಣಕ್ಕೆ ಯಾರನ್ನು ಬಲಿ ಕೊಡಕ್ಕೆ ಹೋಗ್ತಾ ಇದ್ದೀರಿ? ಧರ್ಮ, ಜಾತಿ, ಧರ್ಮ ಭೇದ ಎಲ್ಲವನ್ನೂ ಕೂಡ ಹೊರಗಿಟ್ಟು ಸ್ಕೂಲ್ ಒಳಗೆ ಬರ್ತಾರೆ ಮಕ್ಕಳು. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನಿಮ್ಮ ದ್ವೇಷಕ್ಕೆ ಮಕ್ಕಳನ್ನ ಬಲಿ ಕೊಡೋದು ಎಷ್ಟು ಸರಿ? ಏನೋ ಮುಸ್ಲಿಂ ಹೆಡ್ ಮಾಸ್ಟ್ರು ಇದ್ದಾರೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಕ್ಕೆ, ಅವ್ರ ಮೇಲೆ ಕಪ್ಪು ಮಸಿ ಮಾಡಬೇಕು, ಅವ್ರ ಮೇಲೆ ಆರೋಪ ಬರಬೇಕು, ಹಾಗಾಗಿ ಮಕ್ಕಳಿಗೆ ವಿಷ ಹಾಕಿಬಿಟ್ರೆ ಟ್ರಾನ್ಸ್ಫರ್ ಮಾಡಿಬಿಡ್ಬೋದು ಇವ್ರನ್ನ ಅಂತ ಅನ್ಕೊಂಡಿದ್ದ ಆ 3 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಏನೋ ಒಂದು ಈಗ ಅವರ ಕಾರ್ಯವೈಖರಿ ಸರಿಯಿಲ್ಲ ಅಂತಂತಂದರೆ ಅದ್ರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ಬೋದು, ಅದು ಪರಿಶೀಲನೆ ಮಾಡ್ತಾರೆ. ನಿಜಕ್ಕೂ ಅವರ ಕಾರ್ಯವೈಖರಿ ಸರಿ ಇಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲ ಅಂತಂದರೆ ಇಲ್ಲ. ನಿಮ್ಗೇನು ಚುಚ್ತಾ ಇತ್ತಾ ಇಟ್ಕೊಂಡು? ಮಕ್ಕಳು 41 ಜನ ಮಕ್ಕಳು ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವರುಗಳೇ ಮಹಾನುಭಾವರು. ಸವದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಬೆಚ್ಚಿ ಬೀಳುವಂತ ಘಟನೆ ನಡೆದಿತ್ತು. ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಈ ಒಂದು ವಿಚಾರದಲ್ಲಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ. ಸೊ ಅದರ ವಾಸನೆ ನೋಡಿದಾಗ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಸವದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಬೆಚ್ಚಿ ಬೀಳುವಂತ ಘಟನೆ ನಡೆದಿತ್ತು. ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಈ ಒಂದು ವಿಚಾರದಲ್ಲಿ